ಕಪೋತಗಿರಿ ವನಸಿರಿ ದರ್ಪಣದ ವೀಕ್ಷಕರಿಗೆ ಈ ಮುಖದ ಸೌಂದರ್ಯದ ಕುರಿತಾಗಿ ಕೆಲವೊಂದು ಈ ಗೃಹ ಬಳಕೆಯ ಮನೆಯಲ್ಲಿಯೇ ಸಿಗಬಹುದಾದ ಅವುಗಳಿಂದ ಉತ್ಕೃಷ್ಟವಾದ ಒಂದು ಪ್ರಯೋಜನವನ್ನು ಪಡೆಯಬಹುದಾದಂತಹ ಒಂದು ಈ ಸರ್ವೇ ಸಾಧಾರಣ ಎಲ್ಲರಿಗೂ ಚಿರಪರಿಚಿತವಿರುವ ಒಂದು ಕಾಯಿಯಿಂದ ಆಗುವ ಒಂದು ಅತಿ ಉಪಯುಕ್ತ ಪ್ರಯೋಜನದ ಕುರಿತು ಈ ಒಂದು ಚರ್ಚಿಸೋಣ. ವೀಕ್ಷಕರೇ, ಈ ಮುಖದ ಸೌಂದರ್ಯ ಇದಕ್ಕಾಗಿ ಪ್ರಯತ್ನಿಸದವರು ಅಂದರೆ ಪ್ರಯತ್ನ ಮಾಡದವರು ಬಹುತೇಕ ವಿರಳವೆಂದೇ ಹೇಳಬಹುದು. ನನ್ನಂತ ಕರಿ ಮುಸುಡಿಯವನಿಂದ ಹಿಡಿದು ಈ ಕೆಂಪು ಮುಖದವರು, ಬೆಳುಪಾದ ಮುಖದವರು, ಗೋಧಿ ಬಣ್ಣದ ಮುಖದವರು, ಸುಂದರ ವರ್ಣದವರು ಕೂಡ ತಮ್ಮ ಮುಖದ ಸೌಂದರ್ಯದ ವರ್ಧನೆಗಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತಾರೆ. ಅದು ಸಫಲವಾಗಲಿ ಅಥವಾ ವಿಫಲವಾಗಲಿ ಪ್ರಯತ್ನವಂತೂ ನಡೆದೇ ಇರುತ್ತದೆ. ವೀಕ್ಷಕರೇ, ಈ ಹಿರಿಯರು ಒಂದು ಮಾತನ್ನು ಹೇಳುತ್ತಿರುತ್ತಾರೆ. ಹುಳಿ ಚರ್ಮಕ್ಕೆ ಮೂಲ, ಖಾರ ಕರುಳಿಗೆ ಮೂಲ, ಉಪ್ಪು ಎಲುಬಿಗೆ ಮೂಲ ಎಂದು ಕರೆಯುತ್ತಿರುತ್ತಾರೆ. ಎಂದರೆ ಅತಿಯಾದ ಹುಳಿ ಸೇವನೆಯಿಂದ ಚರ್ಮದ ಆರೋಗ್ಯಕ್ಕೆ ಹಾನಿಯಾಗುವುದೆಂದು ಈ ಮಾತಿನ ತಾತ್ಪರ್ಯ. ಹೀಗಾಗಿ ಈ ಚರ್ಮದ ಮತ್ತು ಮುಖದ ಸೌಂದರ್ಯವನ್ನ ವರ್ಧನೆ ಮಾಡಿಕೊಳ್ಳಲಿಚ್ಛಿಸುವವರು ಈ ಅತಿಯಾದ ಹುಳಿ, ಉಪ್ಪು, ಮಸಾಲೆ, ಈ ಒಣ ಪದಾರ್ಥಗಳು, ಡ್ರೈ ಫುಡ್ಗಳು ಇತ್ಯಾದಿಗಳನ್ನ ಬಳಸದೇ ಇರುವುದು ಅತ್ಯಂತ ಕ್ಷೇಮ. ಆದರೂ ಈ ಹಲವಾರು ಕಾರಣಗಳಿಂದಾಗಿ ಕೆಲವೊಬ್ಬರು ಈ ಕಾಸ್ಮೆಟಿಕ್ ಪದಾರ್ಥಗಳನ್ನ ಅತಿಯಾಗಿ ಬಳಸುವುದರಿಂದ ಮುಖದ ಸಹಜ ವರ್ಣವನ್ನೇ ಕಳೆದುಕೊಂಡಿರುತ್ತಾರೆ. ಇನ್ನು ಕೆಲವೊಂದಿಷ್ಟು ಜನರಿಗೆ, ಈ ಸ್ತ್ರೀಯರಿರಲಿ ಪುರುಷರಿರಲಿ, ಈ ಮುಖದ ಮೇಲೆ ಬಂಗು, ಅದನ್ನ ಸಂಸ್ಕೃತದಲ್ಲಿ ವ್ಯಂಗ ಎಂದು ಕರೆಯುತ್ತಾರೆ. ಈ ಇಂಗ್ಲಿಷ್ನಲ್ಲಿ ಬ್ಲೂ ನೇವಿ ಎಂದು ಈ ಸಮಸ್ಯೆಯನ್ನ ಕರೆಯುತ್ತಾರೆ. ಇದು ಅತಿ ಜಿಗುಟು ಸ್ವಭಾವದ, ಯಾವುದೇ ಆಯಿಂಟ್ಮೆಂಟಿಗಾಗಲಿ ಲೇಪನಕ್ಕಾಗಲಿ ಯಾವುದೇ ಒಂದು ಚಿಕಿತ್ಸೆಗೂ ಬಗ್ಗದೆ ಮೊಂಡುತನ ತೋರುವ ಈ ವ್ಯಂಗ ಅಥವಾ ಬಂಗು ಮುಖದ ಬಹುಭಾಗವನ್ನು ವ್ಯಾಪಿಸಿಕೊಂಡು ಕಪ್ಪು ಕಲೆಗಳಿಂದ ತುಂಬಾ ತೊಂದರೆಯನ್ನ, ಈ ಆತ್ಮಗ್ಲಾನಿ ಅಂದರೆ ಜಿಗುಪ್ಸೆಯನ್ನ ಉಂಟು ಮಾಡುತ್ತಿರುತ್ತದೆ. ಈ ಪುರುಷರಿಗಿಂತ ಸ್ತ್ರೀಯರಲ್ಲೇ ಈ ಬಂಗಿನ ಸಮಸ್ಯೆ ತುಂಬಾ ಕಾಡುತ್ತಿರುತ್ತದೆ. ಅದಕ್ಕೆ ಮಾಸಿಕ ಧರ್ಮ ಎಂದರೆ ಪ್ರತಿ ತಿಂಗಳ ಈ ಮುಟ್ಟಿನ ಸಮಯದಲ್ಲಿ, ಮುಟ್ಟಿನ ಆಸುಪಾಸಿನ ದಿನಗಳಲ್ಲಿ ಸ್ತ್ರೀಯರು ಅತಿಯಾದ ಈ ಹುಳಿ ಪದಾರ್ಥಗಳನ್ನ, ಕರಿದ ಮತ್ತು ಖಾರದ ಪದಾರ್ಥಗಳನ್ನ ತಿನ್ನುವುದರಿಂದ ಈ ಸಮಸ್ಯೆ ಆಜೀವ ಪರ್ಯಂತ ಕಾಡುತ್ತಲೇ ಇರುತ್ತದೆ. ಹೀಗಾಗಿ ಇಂತಹ ಸ್ತ್ರೀಯರಿಗೆ ಒಂದು ಸರಳವಾದ ಉಪಾಯವನ್ನ ನಿಮ್ಮೊಂದಿಗೆ ಚರ್ಚಿಸುವುದು ಎಂದು ನಿರ್ಧರಿಸಿ ಈ ವಿಷಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳ ಬಯಸುತ್ತೇನೆ. ಹೆಚ್ಚೇನಿಲ್ಲ ವೀಕ್ಷಕರೇ, ಕೇವಲ ಒಂದೇ ಒಂದು ದ್ರವ್ಯ. ಇದನ್ನ ಜಾಜಿಕಾಯಿ ಎಂದು ಕರೆಯುತ್ತಾರೆ. ಜಾಜಿಕಾಯಿ ಈ ಕಿರಾಣಿ ಅಂಗಡಿಗಳಲ್ಲಿ
5-10 ರೂಪಾಯಿಗೆ ಒಂದರಂತೆ ಸಿಗುತ್ತಿರುತ್ತದೆ. ಈ ನಿಮ್ಮ ಮುಖದ ಮೇಲಿನ ಬಂಗನ್ನ ಕಳೆಯುವುದರಲ್ಲಿ ಇದು ಜಾದೂವಿನಂತೆ ಕೆಲಸ ಮಾಡುವುದು. ಬೇಕಾದರೆ ಪರೀಕ್ಷಿಸಿ ನೋಡ್ರಿ, ಎಂದೂ ವ್ಯರ್ಥವಾಗುವುದಿಲ್ಲ. ಕೇವಲ ನಿಮ್ಮ 10 ರೂಪಾಯಿ ಖರ್ಚು ಮಾಡಿ ಒಂದು ಜಾಜಿಕಾಯನ್ನು ತಂದು, ಹಾಲು ಯಾವುದೇ ಹಾಲಾಗಬಹುದು, ಆಕಳ ಹಾಲು, ಆಡಿನ ಹಾಲು, ಎಮ್ಮೆ ಹಾಲು, ಯಾವುದೇ ಹಾಲಾಗಿರಲಿ, ಒಂದು ಕಲ್ಲಿನ ಮೇಲೆ, ಈ ಗಂಧ ತೇಯುವ ಸಾಣೆ ಕಲ್ಲಿನ ತರಹ ಇರುವ ಕಲ್ಲಿನ ಮೇಲೆ 5-6 ತೊಟ್ಟು ಹಾಲು ಮಾತ್ರ ಪರಿಶುದ್ಧವಾಗಿರಬೇಕು, ಕಲಬೆರಕೆಯಾಗಲಿ ಇರಬಾರದು. ಪರಿಶುದ್ಧವಾದ 5-6 ಹನಿ ಹಾಲನ್ನ ಸಾಣೆ ಕಲ್ಲಿನ ಮೇಲೆ ಹಾಕಿ ಈ ಜಾಜಿಕಾಯನ್ನ ಹಾಲಿನಲ್ಲಿ ತೇಯಬೇಕು. ಈ ಗಂಧ ತೀಡುತ್ತಾರಲ್ಲ, ಶ್ರೀಗಂಧವನ್ನ, ಈ ದೇವರ ಪೂಜೆ ಇತ್ಯಾದಿಗಳಿಗೆ ಶ್ರೀಗಂಧವನ್ನ ತೇಯುತ್ತಾರಲ್ಲ, ಆ ತರಹ ಈ ಗಂಧದ ಥರ ಈ ಜಾಜಿಕಾಯನ್ನ ಹಾಲಿನಲ್ಲಿ ತೇಯ್ದು ಅದರ ಕಲ್ಕ, ಈ ತೇಯ್ದ ನಂತರ ಕಲ್ಲಿನ ಮೇಲೆ ಬರುವ ಕಲ್ಕವನ್ನ ಈ ಬೆರಳಿನಿಂದ ತೆಗೆದುಕೊಂಡು ಈ ಮುಖದ ಕಪ್ಪು ಕಲೆಗಳು, ಈ ಬ್ಲೂ ನೇವಿ ಎಂದು ಕರೆಯುವ, ವ್ಯಂಗ ಎಂದು ಕರೆಯುವ ಈ ಕಪ್ಪು ಕಲೆಗಳ ಮೇಲೆ ದಪ್ಪನಾಗಿ ಲೇಪ ಹಾಕಿ ಸುಮಾರು 45 ದಿನಗಳವರೆಗೆ 45 ನಿಮಿಷಗಳವರೆಗೆ ಈ ಲೇಪವನ್ನ ಮುಖದ ಮೇಲಿರಲಿಕ್ಕೆ ಬಿಡಬೇಕು. ನಂತರ ಸಾಧಾರಣ ಬಿಸಿ ನೀರನ್ನ ಬಳಸಿ ಮುಖವನ್ನ ಸ್ವಚ್ಛದಾಗಿ ತೊಳೆದುಕೊಂಡು ಒಂದು ಸ್ವಚ್ಛವಾದ ಬಟ್ಟೆಯಿಂದ ಮುಖವನ್ನ ಒರೆಸಿಕೊಂಡು, ಆ ನಂತರ ಈ ಸೈಂಧವ ಲವಣ, ರಾಕ್ ಸಾಲ್ಟ್ ಎಂದು ಅದು ಕಿರಾಣಿ ಅಂಗಡಿಯಲ್ಲಿ ಅಥವಾ ಆಯುರ್ವೇದ ಔಷಧಿ ಮಾರುವ ಅಂಗಡಿಯಲ್ಲಿ ಸಿಗುತ್ತಿರುತ್ತದೆ. ಕೇವಲ ಒಂದು 5 ಗ್ರಾಮು ಸೈಂಧವ ಲವಣವನ್ನು ತಂದು, ಕೇವಲ 2 ರೂಪಾಯಿಯಿಂದ 5 ರೂಪಾಯಿದಲ್ಲಿ ನಿಮಗೆ ಸಿಗುತ್ತದೆ. ಅದನ್ನು ತಂದು ಚೆನ್ನಾಗಿ ತಿಕ್ಕಿ ಸೂಕ್ಷ್ಮ ಪೌಡರ್ ಅನ್ನು ತಯಾರಿಸಿಕೊಂಡು ಈ ಜಾಜಿಕಾಯಿ ತೇಯ್ದ ಲೇಪವನ್ನ ಹಾಕಿಕೊಂಡು ತೊಳೆದ ನಂತರ ಒಂದು ಚಿಟಿಕೆಯಷ್ಟು ಈ ಸೈಂಧವ ಲವಣದ ಸೂಕ್ಷ್ಮ ಚೂರ್ಣದಿಂದ ಈ ಬೆರಳಿನಲ್ಲಿ ತೆಗೆದುಕೊಂಡು ಆ ಭಾಗದ ಕಲೆಗಳ ಮೇಲೆ ಮೃದುವಾಗಿ ತಿಕ್ಕಬೇಕು. ಹೀಗೆ ತಿಕ್ಕುವುದರಿಂದ ಚರ್ಮದ ಸೂಕ್ಷ್ಮ ಸ್ಥಳದಲ್ಲಿ ಅಂಟಿಕೊಂಡು ಈ ವಿಪರೀತ ಕಾಡಿಸುತ್ತಿರುವ ಈ ಬಂಗು ಖಂಡಿತ ಗುಣವಾಗಿಯೇ ತೀರುತ್ತದೆ. ನಿಮಗೆ ಉದರದಲ್ಲಿ ಸೇವನೆ ಮಾಡಲಿಕ್ಕೆ ಕೇವಲ 3 ವನಸ್ಪತಿಗಳ ಚೂರ್ಣವನ್ನು ಹೇಳುತ್ತೇನೆ. ಅವುಗಳನ್ನು ತಂದು ಪ್ರತಿನಿತ್ಯ ಕೇವಲ ಒಂದೇ ಸಾರಿ, ಏನೆಂದರೆ ಒಂದು 50 ಗ್ರಾಮು ಮಂಜಿಷ್ಟ ಚೂರ್ಣ, ಆಯುರ್ವೇದ ಔಷಧಿ ಮಾರುವ ಅಂಗಡಿಯಲ್ಲಿ ಸಿಗುತ್ತಿರುತ್ತದೆ ಮಂಜಿಷ್ಟ ಚೂರ್ಣ. ಈ ಕೊತ್ತಂಬರಿ ಕಾಳು, ಧನಿಯಾ ಅಂತ ಕರೀತಾರಲ್ಲ, ಈ ಕೊತ್ತಂಬರಿ ಕಾಳಿನ ಚೂರ್ಣ 50 ಗ್ರಾಮ್. ಈ ಸೊಗದೆ ಬೇರು, ಸುಗಂಧಿ ಬೇರು, ನನ್ನಾರಿ ಬೇರು, ಸಾರಿವಾ ಬೇರು, ಸೊಗದೆ ಬೇರು, ಅನಂತ ಮೂಲ ಎಂದು ಕರೆಯುತ್ತಿರುತ್ತಾರೆ. ಈ ಸೊಗದೆ ಬೇರಿನ ಚೂರ್ಣ 50 ಗ್ರಾಮು. ಇವುಗಳನ್ನು ತೆಗೆದುಕೊಂಡು ಬಂದು 3 ಚೂರ್ಣಗಳನ್ನ ಸಮವಾಗಿ ಬೆರೆಸಿಟ್ಟುಕೊಂಡು ಪ್ರತಿದಿನ ಮುಂಜಾನೆ 3 ಗ್ರಾಮಿನಷ್ಟು ಸಾಧಾರಣ ಬಿಸಿ ನೀರಿನಲ್ಲಿ ತೆಗೆದುಕೊಳ್ಳುವುದರಿಂದ ಮತ್ತು ಈ ಜಾಜಿಕಾಯನ್ನ ಹಾಲಿನಲ್ಲಿ ತೆಗೆದು ಲೇಪ ಹಾಕಿ ನಂತರ ಈ ಸೈಂಧವ ಲವಣದಿಂದ ಸ್ವಲ್ಪ ನಯವಾಗಿ ತಿಕ್ಕುತ್ತಿದ್ದರೆ ಖಂಡಿತ ಈ ಮುಖದ ಮೇಲಿನ ಯಾವುದೇ ಕಲೆಗಳಿರ್ಬಹುದು, ಕಪ್ಪು ಕಲೆಗಳಿರ್ಬಹುದು, ಗುಳ್ಳೆಗಳು,
ಶಿಲುಬುಗಳು ಅಥವಾ ಈ ಮೊಡವೆಗಳು ಇತ್ಯಾದಿ. ಈ ಮೊಡವೆಗಳು ಮುಖದ ಮೇಲೆ ಎದ್ದು ಅವು ಕೀವಾಗಿ ಒಡೆದು ಸೋರಿದ ನಂತರ ಕಪ್ಪಾದ ಕಲೆ ಹಾಗೆಯೇ ಉಳಿದಿರುತ್ತದೆ. ಈ ಕಲೆಯ ನಿವಾರಣೆಗೋಸ್ಕರ ಯಾವ ಆಯಿಂಟ್ಮೆಂಟಿನಿಂದಲೂ ಯಾವ ಪ್ರಯೋಜನ ಇಲ್ಲ. ಇದನ್ನ ಹತ್ತಾರು ಸಾರಿ ನೂರಾರು ಆಯಿಂಟ್ಮೆಂಟ್ ಬಳಸಿದವರು ಹೇಳುವ ಒಂದು ಅವರ ಅನುಭವವನ್ನು ನಾನು ಹೇಳುತ್ತೇನೆ. ಆದರೆ ಈ ಜಾಜಿಕಾಯಿ ಜಾದುವಿನಿಂದ ಖಂಡಿತ ಈ ಮುಖದ ಮೇಲಿನ ಕಲೆಗಳು, ಬಂಗು ಇತ್ಯಾದಿ ಖಂಡಿತ ಗುಣವಾಗಿಯೇ ತಿರುಗುತ್ತವೆ. ಸಾಮಾನ್ಯವಾಗಿ ತುಂಬಾ ಖರ್ಚಿನ ಬಾಬತ್ತು ಏನೂ ಇರುವುದಿಲ್ಲ. ಸರಳ 10-20 ರೂಪಾಯಿಯಲ್ಲಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುವುದಾದರೆ ಈ ಇತರೆ ರಾಸಾಯನಿಕಗಳನ್ನು ತಿಂದು ಕಾಸ್ಮೆಟಿಕ್ ವಸ್ತುಗಳನ್ನ ಬಳಸಿ ನಿಮ್ಮ ಮುಖದ ಸೌಂದರ್ಯವನ್ನ ಇದ್ದುದನ್ನು ಇನ್ನೊಂದಷ್ಟು ಹದಗೆಡಿಸಿಕೊಳ್ಳುವುದಕ್ಕಿಂತ ಈ ಮನಗಂಡ ಔಷಧಿ ಎಲ್ಲರೂ ಬಳಸಿ ಇದರಿಂದ ಪ್ರಯೋಜನವನ್ನು ಪಡೆಯಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ನಮಸ್ಕಾರಗಳು.